ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ಬಟರ್ ಸ್ಕಾಚ್ ಐಸ್ ಕ್ರೀಮ್ ಮಾಡೋಣ. ಅದು ಮನೆಯಲ್ಲಿ ನೀವು ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಸಾಫ್ಟ್ ಆಗಿ ಬಂದಿದೆ. ಸೇಮ್ ನಿಮಗೆ ಮಾರ್ಕೆಟಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಟೇಸ್ಟ್ ಇದೆ, ಅದೇ ರೀತಿ ಕ್ರೀಮಿ ಆಗಿದೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ನಾನಿಲ್ಲಿ 3/4 ಲೀಟರ್ನಷ್ಟು ಹಾಲು ತಗೊಂಡಿದ್ದೀನಿ. ಹಾಲು ಸಣ್ಣ ಉರಿಯಲ್ಲಿ ಹಾಫ್ ಕ್ವಾಂಟಿಟಿ ಆಗೋವರೆಗೂ ನಾವು ಇದನ್ನ ಹಾಲನ್ನ ಕುದಿಸ್ಕೊಳ್ಬೇಕು. ಇದಕ್ಕೆ ನಾವು 1 ಕಪ್ನಷ್ಟು ಶುಗರ್ ಹಾಕೊಳ್ಳೋಣ. ಈ ಐಸ್ ಕ್ರೀಮ್ ತುಂಬಾ ಸ್ವೀಟ್ ಆಗಿದ್ರೆ ಚೆನ್ನಾಗಿರಲ್ಲ. ಸೊ 3/4 ಲೀಟರ್ ಹಾಲಿಗೆ 1 ಕಪ್ಪು ಸಕ್ಕರೆ ಕರೆಕ್ಟ್ ಆಗುತ್ತೆ. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ನೀವು ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಬೋದು. ಈ ಐಸ್ ಕ್ರೀಮ್ ಬೇಸ್ ಮಾಡ್ಕೊಳ್ಳೋದಕ್ಕೆ ಆದಷ್ಟು ನೀವು ದಪ್ಪ ತಳ ಇರೋಂಥ ಪಾತ್ರೆನೇ ಉಪಯೋಗಿಸಿ. ಹಾಲು ಗಟ್ಟಿ ಆದಾಗೆ ತಳ ಹತ್ತೋದಕ್ಕೆ ಶುರು ಆಗುತ್ತೆ. ಮತ್ತೆ ಸ್ಟವ್ ಫ್ಲೇಮ್ ಆದಷ್ಟು ಮೀಡಿಯಂ ಅಥವಾ ಸ್ಲಿಮ್ ಅಲ್ಲಿ ಇರಲಿ. ಕಂಟಿನ್ಯೂ ಆಗಿ ನೀವು ಇದೇ ರೀತಿ ಕೈ ಆಡ್ಕೊಳ್ತಾ ಇರಬೇಕು. ಸೈಡ್ಸ್ ಅಲ್ಲೆಲ್ಲ ಹಾಲಿಂದು ಕೆನೆ ಅಂಶ ಗಟ್ಟಿ ಆದಾಗೆ ನೀವು ಇದನ್ನ ವಾಪಸ್ಸು ಹಾಲಿಗೆ ಸೇರಿಸ್ಕೊಳ್ತಾ ಹೋಗ್ಬೇಕು. ನಾನಿಲ್ಲಿ 5 ಬ್ರೆಡ್ ಪೀಸ್ಗಳನ್ನ ತಗೊಂಡಿದ್ದೀನಿ. ಸೈಡ್ಸ್ ನ ಕಟ್ ಮಾಡಿದ್ದೀನಿ. ನೀವೇನಾದ್ರು ಸೈಡ್ಸ್ ಕಟ್ ಮಾಡದೆ ಹಾಕಿದ್ರೆ ಈ ಬೇಸ್ ಏನಿದೆ ಕಲರ್ ಚೇಂಜ್ ಆಗುತ್ತೆ. ಸೊ ಸೈಡ್ಸ್ ನ ಕಟ್ ಮಾಡಿ ನೀವು ಇದಕ್ಕೆ ಹಾಕೊಳ್ಳಿ. ಬ್ರೆಡ್ ಸ್ಲೈಸ್ ಸೇರಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲಿನ ಜೊತೆ ತುಂಬಾ ಚೆನ್ನಾಗಿ ಬೆರ್ತೋಗುತ್ತೆ. ಒಂದು ಮೇನ್ ಪಾಯಿಂಟ್ ಏನ್ ನೆನ್ಪಿಟ್ಕೋಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಸ್ಟವ್ ನ ಜೋರ್ ಮಾಡಾಗಿಲ್ಲ. 1 ಸೆಕೆಂಡ್ ಕೂಡ ನೀವು ಇದನ್ನ ಬಿಟ್ಟು ಆಚೆ ಈಚೆ ಹೋಗಂಗಿಲ್ಲ. ಕಂಟಿನ್ಯೂ ಕೈ ಆಡ್ತಾನೆ ಇರಬೇಕು. ಇದನ್ನ ಪಕ್ಕ ಸ್ಟವ್ ಮೇಲೆ ಇಡೋಣ. ಈಗ ಇದಕ್ಕೆ ಬೇಕಾಗಿರುವಂತ ಬಟರ್ ಕ್ರಂಚ್ ನ ರೆಡಿ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾನಿಲ್ಲಿ 1/4 ಕಪ್ನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಇದನ್ನ ಕ್ಯಾರಮಲೈಸ್ ಮಾಡ್ಕೊಳ್ಳೋಣ. ಇದಕ್ಕೆ ಏನು ಹಾಕದೆ ಸಣ್ಣ ಉರಿಯಲ್ಲಿ ಇದೇ ರೀತಿ ಸಕ್ಕರೆ ಕರಗೋದಕ್ಕೆ ಬಿಡೋಣ. ಬ್ರೆಡ್ ಹಾಲಿಂದು ಏನ್ ಮಿಕ್ಸ್ಚರ್ ಇದೆ ಅದನ್ನು ನಾನು ಕಂಟಿನ್ಯೂ ಆಗಿ ಕೈ ಆಡ್ಕೊಳ್ತಾ ಇದ್ದೀನಿ. ಅದನ್ನು ಬಿಟ್ರೆ ತಳ ಹತ್ತುತ್ತೆ. ಸೊ ಇದನ್ನ ಸಣ್ಣ ಉರಿಯಲ್ಲಿ ಸಕ್ಕರೆ ಕರಗೋದು ಬಿಟ್ಟು ನಾನು ಪಕ್ಕದಲ್ಲಿ ಬ್ರೆಡ್ ಇಂದು ಏನ್ ಮಿಕ್ಸ್ಚರ್ ಇದೆ ಅದನ್ನು ಕೈ ಆಡ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲೇ ಕರಗಿಸ್ಕೊಳ್ಳಿ. ಸಕ್ಕರೆ ನೋಡಿ ಸ್ವಲ್ಪ ಸ್ವಲ್ಪ ಕರಗ್ತಾ ಇದೆ. ನಿಮಗಿದು ರೆಡಿ ಆಗಿಕ್ಕೆ ಒಂದು 5ರಿಂದ 10 ನಿಮಿಷ ಬೇಕಾಗುತ್ತೆ. ನಾವ್ ಇದಕ್ಕೆ ಎಲ್ಲ ತರ ಡ್ರೈ ಫ್ರೂಟ್ಸ್ ಉಪಯೋಗಿಸ್ಬೋದು. ಗೋಡಂಬಿ, ಬಾದಾಮು, ಶೇಂಗಾ, ವಾಲ್ನಟ್ಸ್ ಈ ತರದ್ ಯೂಸ್ ಮಾಡಬಹುದು. ಇದು ಯಾವ್ದು ನಿಮ್ ಹತ್ರ ಇಲ್ಲ ಅಂದ್ರೆ ಬರೀ ಶೇಂಗಾನ ನೀವು ಹುರಿದು ಅದ್ರದ್ದು ಸಿಪ್ಪೆ ತೆಗೆದು ಅದನ್ನ ಉಪಯೋಗಿಸ್ಬೋದು. ನೋಡಿ ಸಕ್ಕರೆ ಪೂರ ಕೆಂಪು ಆಗ್ತಾ ಇದೆ. ಅದೇ ರೀತಿಯಾಗಿ ತುಂಬಾ ಗಟ್ಟಿ ಆಗೋವರ್ಗು ನೀವು ಇದನ್ನ ಬೇಯಿಸ್ಕೊಳ್ಬಾರ್ದು. ತುಂಬಾ ಕಲರ್ ಚೇಂಜ್ ಆಗೋವರ್ಗು ನೀವೇನಾದ್ರೂ ಇದನ್ನ ಬೇಯಿಸ್ಕೊಂಡ್ರೆ ಒಂದ್ ರೀತಿ ಕಹಿ ಅನುಭವ ಆಗುತ್ತೆ. ಸ್ವಲ್ಪ ಕೆಂಪಾಗಿದ ತಕ್ಷಣ ನೀವು ಇಮಿಡಿಯೇಟ್ ಆಗಿ ನೀವು ತಗೊಂಡಿರೋಂಥ ಡ್ರೈ ಫ್ರೂಟ್ಸ್ ನ ಇದಕ್ಕೆ ಹಾಕ್ಬಿಟ್ಟು ಒಂದು ಪ್ಲಾಸ್ಟಿಕ್ ಶೀಟ್ ಅಥವಾ ಈ ರೀತಿ ಒಂದು ಅಲ್ಯೂಮಿನಿಯಂ ಫಾಯಿಲ್ ಮೇಲೆ ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಇಮಿಡಿಯೇಟ್ ಆಗಿ ಗಟ್ಟಿ ಆಗುತ್ತೆ. ಸೊ ಬಹಳ ಕ್ವಿಕ್ ಆಗಿ ಮಾಡ್ಕೊಳ್ಬೇಕು ನೀವು ಇದನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ನಾನು ಬ್ರೆಡ್ ಇಂದು ಏನು ಮಿಕ್ಸ್ಚರ್ ಇದೆ ಅದನ್ನು ಕೈ ಆಡ್ಕೊಳ್ತಾನೆ ಇದ್ದೀನಿ. ಅದು ಆಲ್ಮೋಸ್ಟ್ ಅಲ್ಲೇ ಗಟ್ಟಿ ಆಗ್ತಾ ಇದೆ. ಪೂರಾ ಗಟ್ಟಿ ಆಗಿದ ತಕ್ಷಣ ನಾನು ಅದನ್ನ ಸ್ಟವ್ ಅನ್ನ ಆಫ್ ಮಾಡ್ತೀನಿ. ನೋಡಿ ಎಷ್ಟು ಗಟ್ಟಿ ಆಗಿದೆ ಆಲ್ರೆಡಿ. ಇದನ್ನು ಕೂಡ ಇಮಿಡಿಯೇಟ್ ಆಗಿ ಸ್ಪ್ರೆಡ್ ಮಾಡಿ ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ. ಇದು ತಣ್ಣಗಾಗಿದ್ಮೇಲೆ ನಾವು ಇದನ್ನ ಪೌಡರ್ ಮಾಡ್ಕೊಳ್ಬೇಕು. ಬಟರ್ ಸ್ಕಾಚ್ ಐಸ್ ಕ್ರೀಮ್ ಅಲ್ಲಿ ಇದ್ರದ್ದು ಏನ್ ಕ್ರಂಚಿನೆಸ್ ಇರುತ್ತೆ ಇದೇ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ಪ್ರೆಡ್ ಮಾಡಿ. ಈಗ ನೋಡಿ ನಮ್ದು ಹಾಲು ಪೂರ ಗಟ್ಟಿ ಆಗಿದೆ. ಈ ಹಂತಕ್ಕೆ ಬಂದಿದ್ಮೇಲೆ ನಾವು ಈ ಸ್ಟವ್ ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡೋಣ. ನಾವೇನು ಬಟರ್ ಕ್ರಂಚ್ ರೆಡಿ ಮಾಡಿದ್ವಿ ಅದು ಪೂರ ಗಟ್ಟಿ ಆಗಿದೆ. ಇದನ್ನ ಸ್ವಲ್ಪ ಪುಡಿ ಮಾಡ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ. ನಾನು ಈ ಡ್ರೈ ಫ್ರೂಟ್ ಗಳನ್ನೇನಿದೆ ಗಟ್ಟಿ ಇಡಿಯಾಗಿ ಹಾಕಿದೀನಿ. ನೀವು ಬೇಕು ಅಂದ್ರೆ ಸ್ವಲ್ಪ ಪೌಡರ್ ಮಾಡಿ ಕೂಡ ಹಾಕೊಳ್ಬಹುದು. ಈಗ ಐಸ್ ಕ್ರೀಮ್ ಬೇಸ್ ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ 1/4 ಕಪ್ನಷ್ಟು ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ. ನೀವು ಯಾವ್ದಾದ್ರು ಕಂಪ್ನಿ ತಗೊಳ್ಳಿ. ನಾನಿಲ್ಲಿ ತುಂಬಾ ಒಂದು ಪಿಂಚ್ಗಿಂತನೂ ಕಡಿಮೆ ಸ್ವಲ್ಪ ಎಲ್ಲ ಫುಡ್ ಕಲರ್ ಹಾಕೊಂಡಿದ್ದೀನಿ. ನನ್ ಕಲರ್ ಯೂಸ್ ಮಾಡಕ್ ಇಷ್ಟ ಆಗಲ್ಲ, ಬಟ್ ಕಲರ್ ಬೇಕು ಅನ್ನೋ ರೀಸನ್ಗೋಸ್ಕರ ಹಾಕಿದ್ದೀನಿ. ತುಂಬಾ ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ದೀನಿ. ಹಾಗೆ ನಾವು ಏನು ಬ್ರೆಡ್ ಹಾಲಿಂದು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ವಿ ಅದನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಬಟರ್ ಸ್ಕಾಚ್ ಎಸೆನ್ಸ್ ಹಾಕೊಳ್ತಾ ಇದ್ದೀನಿ. ಇದನ್ನ ರುಬ್ಕೊಳ್ಳೋಣ. ಜೊತೆಗೆ ಇದಕ್ಕೆ ಬೇಕಾಗಿರುವಂತ ಕ್ರೀಮ್ ನ ಕೂಡ ನಾವು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನು
ಸ್ವಲ್ಪ ಐಸ್ ರೆಡಿ ಮಾಡ್ಕೊಂಡಿದ್ದೀನಿ ಬರ್ಫ್ನ. ಆ ಬರ್ಫ್ನ ಒಂದು ಬೌಲಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಇನ್ನೊಂದು ಬೌಲ್ನ ಇಟ್ಬಿಟ್ಟು ಇದಕ್ಕೆ ನಾನು ವಿಪಿಂಗ್ ಕ್ರೀಮ್ ಹಾಕೊಳ್ತಾ ಇದ್ದೀನಿ. 1 ಕಪ್ನಷ್ಟು ವಿಪಿಂಗ್ ಕ್ರೀಮ್ ತಗೊಂಡಿದ್ದೀನಿ. ನೀವು ಯಾವ್ದಾದ್ರು ಕಂಪ್ನಿ ವಿಪಿಂಗ್ ಕ್ರೀಮ್ ತಗೊಳ್ಳಿ. 1 ಕಪ್ನಷ್ಟು ವಿಪಿಂಗ್ ಕ್ರೀಮ್ ತಗೊಂಡು ನಾವಿದನ್ನ ಹ್ಯಾಂಡ್ ಬ್ಲೆಂಡರ್ ಅಥವಾ ಹ್ಯಾಂಡ್ ವಿಸ್ಕರ್ ಇಂದ ನೀವು ಇದನ್ನ ಕ್ರೀಮ್ ಆಗೋವರೆಗೂ ಬೀಟ್ ಮಾಡ್ಕೊಳ್ಬೇಕು. ನೀವು ಹ್ಯಾಂಡ್ ವಿಸ್ಕರ್ ಇಂದ ಮಾಡಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈ ರೀತಿ ಎಲೆಕ್ಟ್ರಿಕಲ್ ಬೀಟರ್ ಇಂದ ಮಾಡಿದ್ರೆ ಬೇಗ ಆಗುತ್ತೆ. ಸೊ ನೀವು ಇದನ್ನ ರೆಡಿ ಮಾಡ್ಕೊಳಕ್ಕೆ ನಿಮಗೆ ಒಂದು 7 ರಿಂದ 8 ನಿಮಿಷ ಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಲೋ ಸ್ಪೀಡ್ ಅಲ್ಲಿ ಮಾಡ್ಕೊಳ್ಳಿ, ಆಮೇಲೆ ಹೈ ಸ್ಪೀಡ್ ಅಲ್ಲಿ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಈಗ ನಾವು ಇದನ್ನ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಸ್ವಲ್ಪ ತರಿಯಾಗಿ ಇಡ್ಲಿ. ಅವಾಗಲೇ ರೆಡಿ ಮಾಡ್ಕೊಂಡಿರೋಂಥ ಬ್ರೆಡ್ ಹಾಲಿನ ಮಿಕ್ಸ್ಚರ್ ಏನಿದೆ ಅದಕ್ಕೆ ಕ್ರೀಮ್ ಮಾಡ್ಕೊಂಡಿರೋಂಥ ಕ್ರೀಮ್ನ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ನೀವು ಬ್ಲೆಂಡರ್ ಯೂಸ್ ಮಾಡೇ ಮಾಡ್ಕೊಳ್ಳಿ, ಮಿಕ್ಸರ್ ಜಾರ್ನೆಲ್ಲ ಯೂಸ್ ಮಾಡಬೇಡಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವೇನು ಬಟರ್ ಸ್ಕಾಚ್ ಕ್ರಂಚಸ್ ರೆಡಿ ಮಾಡ್ಕೊಂಡಿದ್ವಿ ಅದನ್ನ ಇದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಳಿಸ್ಕೊಳ್ಳಿ, ಮೇಲೆ ಒಂದು ಸ್ವಲ್ಪ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದನ್ನ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿ ನಾವು ಇದನ್ನ ಫ್ರೀಸ್ ಮಾಡೋದಕ್ಕೆ ಇಡಬೇಕು. ನೋಡಿ ನಾನು ಈ ರೀತಿ ಒಂದು ಏರ್ ಟೈಟ್ ಬಾಕ್ಸ್ ತಗೊಂಡಿದ್ದೀನಿ. ಮೇಲ್ಗಡೆ ಒಂದು ಅಲ್ಯೂಮಿನಿಯಂ ರ್ಯಾಪ್ ಅಥವಾ ಕ್ಲೀನ್ ರ್ಯಾಪ್ ಏನಿರುತ್ತೆ ಅದನ್ನ ಕವರ್ ಮಾಡಿ, ಅವಾಗ ನೀವು ಈ ಮೇಲ್ಗಡೆ ಲೇಯರ್ ಅಲ್ಲಿ ಐಸ್ ಕ್ರಿಸ್ಟಲ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು. ಮೇಲ್ಗಡೆ ಕೂಡ ಸ್ವಲ್ಪ ಈ ಕ್ರಂಚಸ್ ನ ಉದುರಿಸ್ಕೊಳ್ತಾ ಇದ್ದೀನಿ, ನೋಡೋದಕ್ಕೆ ಚೆನ್ನಾಗ್ ಅನ್ಸುತ್ತೆ ಅಂತ. ಈ ರೀತಿ ಒಂದು ಅಲ್ಯೂಮಿನಿಯಂ ರ್ಯಾಪ್ ನಿಂದ ಮೇಲ್ಗಡೆ ಕವರ್ ಮಾಡ್ಕೊಳ್ಳೋಣ. ಕವರ್ ಮಾಡ್ಕೊಂಡು ಬಾಕ್ಸ್ ನ ಕ್ಲೋಸ್ ಮಾಡಿ ನಾವಿದನ್ನ ಒಂದ್ ನೈಟ್ ಪೂರ ನಾನು ಇದನ್ನ ಫ್ರೀಸ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ನಾನು ಫುಡ್ ಕಲರ್ ಯೂಸ್ ಮಾಡೋದಕ್ಕೆ ಇಷ್ಟಪಡಲ್ಲ, ಹಾಗಾಗಿ ತುಂಬಾ ಕಡಿಮೆ ಕಲರ್ ಹಾಕಿದ್ದೀನಿ ನಾನು. ಹಾಗಾಗಿ ಇದು ಕಲರ್ ಕಡಿಮೆ ಬಂದಿದೆ. ನಿಮಗೆ ಅನಿಸ್ತಿರ್ಬೋದು ಸ್ವಲ್ಪ ವೈಟ್ ಡಿಶ್ ಇದೆ ಅಂತ. ನೋಡಿ ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ರೆಡಿ ಆಗಿದೆ. ಮೇಲಿನ ಲೇಯರ್ ತೆಗೆದು ತೋರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಕ್ರೀಮಿ ಆಗಿ ಬಂದಿದೆ ಅಂತ. 3/4 ಲೀಟರ್ ಹಾಲಿಗೆ ಕಡಿಮೆ ಅಂದ್ರು 2 ಲೀಟರ್ಗಿಂತ ಜಾಸ್ತಿ ಐಸ್ ಕ್ರೀಮ್ ರೆಡಿ ಆಗಿದೆ. ನಿಮಗೆ ಶಾಪ್ಸ್ ಅಲ್ಲಿ ಯಾವ ರೀತಿ ಟೇಸ್ಟ್ ಇರುತ್ತೋ ಅದೇ ರೀತಿ ಕ್ರೀಮಿ ಆಗಿ ಅದೇ ರೀತಿ ಟೇಸ್ಟಿ ಆಗಿ ಬಂದಿದೆ. ಖಂಡಿತ ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ, ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.